ನಮಸ್ಕಾರ, ನಾನು ಚೈತ್ರರಾಜ್. ಇವತ್ತಿನಿಂದಲೇ ನೈಟ್ ಕರ್ಫ್ಯೂ 10 PM to 6 AM ಕರ್ಫ್ಯೂ. ಏನಿರುತ್ತೆ ಏನಿರಲ್ಲ ನೈಟ್ ಕರ್ಫ್ಯೂ. ಇವತ್ತಿನಿಂದಲೇ ಸರ್ಕಾರ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡಿದೆ. ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗಿದೆ. ಜನವರಿ 2ರವರೆಗೆ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಸಿಎಂ ಯಡಿಯೂರಪ್ಪ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತಿನಿಂದ ಬಸ್ ಸಂಚಾರ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇವತ್ತಿನಿಂದಲೇ ನೈಟ್ ಕರ್ಫ್ಯೂ ಜಾರಿ ಆಗ್ತಾ ಇದೆ. ಆದ್ರೆ ಬುಕ್ಕಿಂಗ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಹಾಗಿದ್ರೆ ನಾಳೆಯಿಂದ ಯಾವ ರೀತಿ ಇರುತ್ತೆ ಬಸ್ ಸಂಚಾರ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಹಾಗೆ ಹೋಟೆಲ್ ರೆಸ್ಟೋರೆಂಟ್ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಲಿದೆ. ಆಟೋ ಸಂಚಾರ ಕೂಡ ಇರೋದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಕೊಡಲಾಗಿದೆ. ಟ್ಯಾಕ್ಸಿಗಳ ಸಂಚಾರ ಇರೋದಿಲ್ಲ. ಜನರು ಗುಂಪು ಗುಂಪಾಗಿ ಓಡಾಡುವಂತಿಲ್ಲ. ರಾತ್ರಿ ಅಂತಾರಾಜ್ಯ ಸಂಚಾರ ಕೂಡ ಇರೋದಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ರೂಪಾಂತರಗೊಂಡಿರುವಂತಹ ಕೊರೋನಾ ವೈರಾನ್ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕರ್ಫ್ಯೂ ಹಾಕಲಾಗಿದೆ. ಇದು ಜನವರಿ 2ರ ಬೆಳಗ್ಗೆ 6 ಗಂಟೆವರೆಗೆ ಇರುತ್ತೆ. ಅಂದರೆ ಸುಮಾರು 9 ದಿವಸ ಕಾಲ ಕರ್ಫ್ಯೂ ಇರುತ್ತೆ. ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ. ಹೊರದೇಶದಿಂದ ಬರುವಂಥ ಪ್ರತಿಯೊಬ್ಬರು RT-PCR ನೆಗೆಟಿವ್ ಸರ್ಟಿಫಿಕೇಟ್ ಇಟ್ಕೊಂಡೇ ಪ್ರವಾಸ ಮಾಡಬೇಕು. ಅದು 72 ಗಂಟೆ ಒಳಗೆ ಮಾಡಿಸಿರಬೇಕು. ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಪರೀಕ್ಷೆಗೆ ವ್ಯವಸ್ಥೆ ಮಾಡಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಸಿಬ್ಬಂದಿ ಈಗಾಗಲೇ ನಿಯೋಜನೆ ಮಾಡಿದ್ದೇವೆ. ಯಾರೊಬ್ಬರು ಸಹ ಚೆಕ್ ಮಾಡದೇ ಇಲ್ಲಿ ಹೊರಗಡೆ ಬರದ ರೀತಿ ನೋಡ್ಕೊಂಡಿದ್ದೇವೆ. ಬೆಳಗ್ಗೆ 6 ಗಂಟೆ ಮೇಲೆ ರಾತ್ರಿ 10 ಗಂಟೆವರೆಗೂ ಏನು ಬೇಕಾದರೂ ಮಾಡ್ಬೋದು. 10 ಗಂಟೆ ನಂತರ ಮನೆ ಬಿಟ್ಟು ಯಾರು ಹೊರಗಡೆ ಬರದೇ ನಮಗೆ ಸಹಕಾರ ಕೊಡಬೇಕು ಈ ಕೋವಿಡ್ ತಡೆಯೋ ದೃಷ್ಟಿಯಿಂದ. ಇನ್ನು ಶಾಲಾ ಆರಂಭದ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ. ಶಾಲಾ ಆರಂಭದ ಬಗ್ಗೆ ಡಿಸೆಂಬರ್ 28ಕ್ಕೆ ಮತ್ತೆ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡಲಾಗುತ್ತೆ. ಬ್ರಿಟನ್ ಕೊರೋನಾ ಪತ್ತೆಯಾದ್ರೆ ಶಾಲೆ ಕ್ಲೋಸ್ ಮಾಡಲಿಕ್ಕೆ ಎಲ್ಲಾ ಚರ್ಚೆಗಳು ಕೂಡ ನಡೀತಾ ಇದೆ. ಸೋಂಕು ಪತ್ತೆಯಾದ್ರೆ ಜನವರಿಯಿಂದ ಶಾಲೆ ಆರಂಭ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಹೌದು, ಸರ್ಕಾರ ಜನವರಿ 1ರಿಂದ ಶಾಲೆಯನ್ನ ಆರಂಭ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಯನ್ನ ಮಾಡಿ ತೀರ್ಮಾನಕ್ಕೆ ಬಂದಿತ್ತು. ಆದ್ರೆ ಈಗ ಶಾಲಾ ಆರಂಭದ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ. ಶಾಲೆ ಆರಂಭದ ಬಗ್ಗೆ ಡಿಸೆಂಬರ್ 28ಕ್ಕೆ ಮತ್ತೆ ಚರ್ಚೆಯನ್ನ ಮಾಡಿ ತೀರ್ಮಾನವನ್ನ ಮಾಡಲಾಗುತ್ತೆ. ಬ್ರಿಟನ್ ಸೋಂಕು ರಾಜ್ಯದಲ್ಲಿ ದೇಶದಲ್ಲಿ ಪತ್ತೆಯಾದ್ರೆ ಶಾಲೆ ಕ್ಲೋಸ್ ಆಗುತ್ತೆ. ಸೋಂಕು ಪತ್ತೆಯಾದ್ರೆ ಜನವರಿ 1ರಿಂದ ಶಾಲೆ ಆರಂಭ ಇಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಸದ್ಯಕ್ಕೆ ಈಗ ಶಾಲೆಯನ್ನ ಶುರು ಮಾಡಬೇಕೋ ಬೇಡವೋ ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ. ಆದ್ರೆ ಡಿಸೆಂಬರ್ 28ರವರೆಗೆ ಕಾದು ನೋಡಬೇಕು. ಬ್ರಿಟನ್ ಸೋಂಕು ರಾಜ್ಯದಲ್ಲಿ ಜಾಸ್ತಿ ಆದ್ರೆ ಜನವರಿ 1ರಿಂದ ಶಾಲೆ ಆರಂಭ ಆಗೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನಾದರೂ ಬೆಳವಣಿಗೆ ಶಾಲಾ ಕಾಲೇಜುಗಳ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿ ನಿಮಗೆ ತಿಳಿಸಿದ್ದೇವೆ. 1ನೇ ತಾರೀಕಿಂದ ಪ್ರಾರಂಭ ಮಾಡ್ತೀವಿ ಅಂತ. ಇನ್ನು 2-3 ದಿವಸದಲ್ಲಿ ಇನ್ನೇನಾದರೂ ಬೆಳವಣಿಗೆ ಇದ್ರೆ ನೋಡಿ ವಿ ವಿಲ್ ಕಮ್ ಬ್ಯಾಕ್ ಟು ಯು. ಈಗಿರೋ ಪ್ರಕಾರ 1ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಶಾಲಾ ಕಾಲೇಜುಗಳ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿ ನಿಮಗೆ ತಿಳಿಸಿದ್ದೇವೆ. 1ನೇ ತಾರೀಕಿಂದ ಪ್ರಾರಂಭ ಮಾಡ್ತೀವಿ ಅಂತ. ಇನ್ನು 2-3 ದಿವಸದಲ್ಲಿ ಇನ್ನೇನಾದರೂ ಬೆಳವಣಿಗೆ ಇದ್ರೆ ನೋಡಿ ವಿ ವಿಲ್ ಕಮ್ ಬ್ಯಾಕ್ ಟು ಯು. ಈಗಿರೋ ಪ್ರಕಾರ 1ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ದೂರದ ಊರುಗಳಿಗೆ ಹೋಗೋರೆ ಎಚ್ಚರ ಎಚ್ಚರ. ಇಂದಿನಿಂದಲೇ ಜಾರಿಯಾಗಿದೆ ನೈಟ್ ಕರ್ಫ್ಯೂ. ಇಂದು ರಾತ್ರಿ 10 ಗಂಟೆವರೆಗೆ ಮಾತ್ರ ಬಸ್ ಸಿಗುತ್ತೆ. ಏನೋ ಬೇರೆ ರಾಜ್ಯಗಳಿಗೆ ಹೋಗೋ ಬಸ್ಗಳು 10 ಗಂಟೆಯೊಳಗೆ ಸಂಚಾರವನ್ನ ಶುರು ಮಾಡುತ್ತೆ. ಎಲ್ಲಾ ಪ್ರಯಾಣಿಕರು 10 ಗಂಟೆಯೊಳಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಇರಿ ಅಂತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತಿನಿಂದಲೇ ಸರ್ಕಾರ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ. ಅದರ ಹಿನ್ನೆಲೆ ದೂರದ ಊರುಗಳಿಗೆ ಹೋಗೋರು ಇವತ್ತಿಂದ ಎಚ್ಚರ ವಹಿಸಬೇಕು. ಇಂದಿನಿಂದಲೇ ನೈಟ್ ಕರ್ಫ್ಯೂ ಜಾರಿಯಾಗಿರುವಂತಹ ಹಿನ್ನೆಲೆಯಲ್ಲಿ
10 ಗಂಟೆವರೆಗೆ ಮಾತ್ರ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಬೇರೆ ರಾಜ್ಯಗಳಿಗೆ ಹೋಗೋ ಬಸ್ಗಳು 10 ಗಂಟೆಯೊಳಗೆ ಸಂಚಾರವನ್ನ ಆರಂಭಿಸುತ್ತೆ. ಅಷ್ಟರಲ್ಲಿ 10 ಗಂಟೆಯೊಳಗೆ ಎಲ್ಲಾ ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ಗೆ ಬರಬೇಕಾಗುತ್ತೆ, ಬಸ್ ಹತ್ತಬೇಕಾಗುತ್ತೆ. ಎಲ್ಲಾ ಪ್ರಯಾಣಿಕರು 10 ಗಂಟೆಯೊಳಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಇರಬೇಕು. ಬಸ್ 10 ಗಂಟೆಗೆ ಹೊರಡುತ್ತೆ. 10 ಗಂಟೆ ಮೇಲೆ ಯಾವುದೇ ಬಸ್ ಸಂಚಾರ ಮಾಡೋದಿಲ್ಲ ಅಂತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಯಂಕಾಲ ನಮಗೆ ಗೈಡ್ಲೈನ್ಸ್ ಬರುತ್ತೆ ಡಿಪಾರ್ಟ್ಮೆಂಟ್ ನಾವು ಅಂದ್ಕೊಂಡಿರೋದು 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಏನು ಕರ್ಫ್ಯೂ ಇದೆಯಾ. 10 ಗಂಟೆಗಿಂತ ಮುಂಚೆನೇ ಬೆಂಗಳೂರಿನ ಬೇರೆ ಬೇರೆ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಇರ್ತಕ್ಕಂಥ ಬಸ್ಸುಗಳನ್ನು 10 ಗಂಟೆಗಿಂತ ಮುಂಚೆ ಹೊರಡಿಸಿ ಅಲ್ಲಿ 6 ಗಂಟೆ ನಂತರ ಮುಟ್ಟುವಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥ ಆಲೋಚನೆ ಮಾಡ್ಕೊಂಡಿದ್ದೀವಿ. ಹಿಂದಿನೂ ಕೂಡ ಅದೇ ಥರ ನಾವು ಮಾಡಿದ್ವಿ. ಇವತ್ತು ಇದು ಒಂದು ದಿವಸ ಮಟ್ಟಿಗೆ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗ್ಬೋದು. ಅಲ್ಲಿ ಹಿಡಿದ್ರೆ ಯಥಾಸ್ಥಿತಿ ಮುಂದುವರಿಯುತ್ತೆ. ಅದನ್ನು ಕೂಡ ನಾವು ಮಾಧ್ಯಮದ ಮುಖಾಂತರ ಎಲ್ಲ ಪ್ರಯಾಣಿಕರು ಏರ್ಪೋರ್ಟ್ ಮಾಡಿ ಮುಂಚಿತವಾಗಿ ಬಂದು ಇವತ್ತು 6 ಗಂಟೆಗಿಂತಲೇ ಯಾರು 11 ಗಂಟೆಗೆ 12 ಗಂಟೆಗೆ ಯಾರು ಬುಕ್ ಮಾಡಿದ್ರು ಅಂತ ಎಲ್ಲ ಪ್ರಯಾಣಿಕರು 10 ಗಂಟೆಗಿಂತ ಮುಂಚೆನೇ ಬಸ್ ಪಡೆಯಬಹುದು. 10 ಗಂಟೆಗಿಂತ ಮುಂಚೆನೇ ನಮ್ಮೆಲ್ಲ ಬಸ್ನ ಹೊರಡ್ತಾರೆ. ಇದಕ್ಕೆ ಇವತ್ತೊಂದು ದಿವಸ ಸಹಕಾರ ಮಾಡಬೇಕು. ನಾಳೆ ನಿಂತು ಯಥಾಸ್ಥಿತಿ ಪ್ರಾರಂಭ. ಸರ್, ಜಿಲ್ಲಾ ಗಡಿಗಳು, ರಾಜ್ಯ ಗಡಿಗಳು ಮತ್ತು ಹೆದ್ದಾರಿಗಳು ಬಂದಾಗುತ್ತೆ ಸರ್? ಹೆದ್ದಾರಿಗಳೆಲ್ಲ ಸ್ಟಾರ್ಟ್ ಇರುತ್ತೆ. ಉಳಿದದ್ದು ಗಡಿ ಭಾಗದೇನು ಬಂದಿರಲ್ಲ. ಅಂತರ್ರಾಜ್ಯದಲ್ಲೂ ಪ್ರಾರಂಭ ಇರುತ್ತೆ ಮತ್ತು ರಾಜ್ಯ ಒಳಗಡೆನೂ ಕೂಡ ಪ್ರಾರಂಭ ಇರುತ್ತೆ. ನೈಟ್ ಟೈಮ್ ನೈಟ್ 10 ಗಂಟೆಯಿಂದ ಎಲ್ಲನೂ ಓಡಾಡ್ತಿರ್ತಾವೆ. ಬಸ್ಸು ವಾಹನಗಳು ಓಡಾಡ್ತಿರ್ತವೆ. ಸಿಟಿಗಳಲ್ಲಿ ಬಂದಿರುತ್ತೆ. ಎಸ್ ವೀಕ್ಷಕರೇ, ಇಲ್ಲೊಂದು ವಿಷಯವನ್ನ ನೀವು ಗಮನಿಸಬೇಕಾಗತ್ತೆ. ಈಗ ಸಾಕಷ್ಟು ಬೇರೆ ಊರುಗಳಿಂದ, ಇವಾಗ ಈ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗೋರು ಅಥವಾ ಈ ಊರಿನಿಂದ ಬೇರೆ ಊರಿಗೆ ಹೋಗೋರು ಸಾಕಷ್ಟು ಬುಕಿಂಗ್ ಮಾಡ್ಕೊಂಡಿರ್ತಾರೆ. ಬಟ್ ಅವ್ರ ಕತೆ ಏನು ಅನ್ನೋದನ್ನ ನೋಡೋದಾದ್ರೆ, ಸೊ ಇವತ್ತೇ ಲಾಸ್ಟ್. ಸೊ ಬುಕಿಂಗ್ ಆಗಿರೋದ್ರಿಂದ ಇವತ್ತು ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸೊ ನಾಳೆಯಿಂದ ಈ ರೀತಿಯಾದಂತಹ ಅನುವು ಮಾಡಿಕೊಡಲಾಗೋದಿಲ್ಲ. ಸೊ ಬುಕಿಂಗ್ ಆಗಿರುವಂತಹ ಕಾರಣಕ್ಕೆ ಇವತ್ತು ಎಲ್ಲಾ ಬಸ್ಗಳು ಸಂಚಾರವನ್ನ ಮಾಡುತ್ತೆ. ಸೊ ಅಷ್ಟರಲ್ಲಿ 10 ಗಂಟೆಯೊಳಗೆ ಎಲ್ಲಾ ಪ್ರಯಾಣಿಕರು ಯಾವ ಒಂದು ನಿಲ್ದಾಣಕ್ಕೆ ಬರಬೇಕೋ ಆ ನಿಲ್ದಾಣಕ್ಕೆ ಬಂದು ತಮ್ಮ ಬಸ್ ಅನ್ನ ಹತ್ಕೊಂಡು ಪ್ರಯಾಣ ಮಾಡಬೇಕಾಗುತ್ತೆ. ಸೊ ಇಂದು ರಾತ್ರಿ 10 ಗಂಟೆವರೆಗೆ ಮಾತ್ರ ಬಸ್ ಸಂಚಾರ ಇರುತ್ತೆ. ಬೇರೆ ರಾಜ್ಯಗಳಿಗೆ ಹೋಗೋ ಬಸ್ಗಳು 10 ಗಂಟೆಯೊಳಗೆ ಸಂಚಾರವನ್ನ ಮಾಡ್ತಾರೆ. ಎಲ್ಲಾ ಪ್ರಯಾಣಿಕರು 10 ಗಂಟೆಯೊಳಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಇರಿ ಅಂತ ಸಾರಿಗೆ ಸಚಿವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇವತ್ತಿನಿಂದ ನೈಟ್ ಕರ್ಫ್ಯೂ ಜಾರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಿಷನರ್ ಕಮಲ್ ಪಂತ್ ಸಿಎಂ ಭೇಟಿಯಾಗಿದ್ದಾರೆ. ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ಸಿಎಂ ಜೊತೆ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕರ್ಫ್ಯೂಗೆ ಬೇಕಾದಂತಹ ಅಗತ್ಯ ಕ್ರಮಗಳನ್ನ ಕೈಗೊಳ್ಳೋ ಬಗ್ಗೆ ಕಮಲ್ ಪಂತ್ ಚರ್ಚೆಯನ್ನ ಮಾಡ್ತಿದ್ದಾರೆ. ಇವತ್ತು ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿಯಾಗಿದೆ. ಹಾಗಿದ್ರೆ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾವೇರಿ ನಿವಾಸದಲ್ಲಿ ಈಗ ಕಮಲ್ ಪಂತ್ ಅವರು ಸಿಎಂ ಬಿಎಸ್ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾವೆಲ್ಲ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಮಲ್ ಪಂತ್ ಅವರು ಸಿಎಂ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಈಗ ನಾವು ಇದಕ್ಕೆ ಏನು ಆದೇಶ ನಮಗೆ ಸರ್ಕಾರದಿಂದ ಬರುತ್ತದೆ, ಆ ಸರ್ಕಾರ ಆದೇಶ ಅದನ್ನು ನೋಡಿ ಅದನ್ನು ಅಧ್ಯಯನ ಮಾಡಿ ಮುಂದೆ ಕ್ರಮ ತಗೊಳ್ಳಿಕ್ಕೆ ನಾವು ಕ್ರಮ ತಗೋಬೇಕಾಗುತ್ತದೆ. ಇಲ್ಲಿವರೆಗೆ ನಮಗೆ ಆದೇಶ ಯಾವುದು ನಾವು ಬಂದಿಲ್ಲ. ಅದಕ್ಕೆ ಆದೇಶ ಆದಮೇಲೆ ನಾವು ಯಾವ ಥರದ್ದು ಈ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಇವತ್ತು ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿಯಾಗಿದೆ. ಸೊ ಈ ನಿಟ್ಟಿನಲ್ಲಿ ಕಮಲ್ ಪಂತ್ ಅವರು ಸಿಎಂ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಸರ್ಕಾರ ಯಾವೆಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ತಾ ಇದೆ? ಸೊ ರಾತ್ರಿ ಸಂಚಾರ ಎಷ್ಟೊತ್ತಿಗೆ ಎಂಡ್ ಆಗುತ್ತೆ, ಹೇಗೆ ಸದ್ಯದ ಅಪ್ಡೇಟ್ಸ್ ಏನಿದೆ? ಎಸ್ ಚೈತ್ರ, ಈಗ ರೂಪಾಂತರ ಕೊರೋನಾ ಆತಂಕದ ನಡುವೆ ಈಗ ರಾಜ್ಯ ಸರ್ಕಾರ ನೈಟ್ ಕರ್ಫ್ಯೂನ ಜಾರಿ ಮಾಡಿರುವಂತದ್ದು. 9 ದಿನಗಳ ಕಾಲ ನೈಟ್ ಕರ್ಫ್ಯೂನ ಜಾರಿ ಮಾಡಿದೆ. ಹೀಗಾಗಿ ಪ್ರಮುಖವಾಗಿ ಪೊಲೀಸ್ ಇಲಾಖೆ ಕೂಡ ಬಹಳಷ್ಟು ಒಂದು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ಏಕಾಏಕಿ ಕೂಡ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ಕೂಡ ಭೇಟಿಯಾಗಿ ಒಂದು ಚರ್ಚೆ ನಡೆಸಿ ಈಗಷ್ಟೇ ಅವರು ಕಚೇರಿಗೆ ವಾಪಸ್ ಆಗಿದ್ದಾರೆ. ನಾವು ಅವರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಕೂಡ ಅವರು, ಯಾಕಂದ್ರೆ ನಮ್ಗೆ ಸರ್ಕಾರದಿಂದ ಯಾವುದೇ ರೀತಿಯ ಆದೇಶ ನಮ್ಮ ಪೊಲೀಸ್ ಇಲಾಖೆಗೆ ಬಂದಿಲ್ಲ. ಯಾಕಂದ್ರೆ
ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವರು ಮಾರ್ಗಸೂಚಿಗಳನ್ನ ಹೊರಡಿಸ್ತಾರೆ. ಆ ಮಾರ್ಗಸೂಚಿಗಳ ಅನ್ವಯ ನಾವು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ನಾವು ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ನಿಟ್ಟಿನಲ್ಲಿ ನಾವು ನಂತರ ನಾವು ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಈಗ ಕಮಿಷನರ್ ಕಮಲ್ ಪಂತ್ ಹೇಳಿದ್ರು. ಮತ್ತೆ ನಮಗೆ ಇನ್ನೂ ಕೂಡ ಯಾವುದೇ ರೀತಿ ಅಲ್ಲಿ ಸರ್ಕಾರದಿಂದ ಆದೇಶ ಬಂದಿಲ್ಲ ಅಂತ. ಸಂಜೆ ವೇಳೆಗೆ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವರಿಗೆ ಕಮಿಷನರ್ ಕಮಲ್ ಪಂತ್ ಅವರಿಗೆ ಈಗ ಒಂದು ಆದೇಶದ ಪ್ರತಿಯನ್ನ ಕೂಡ ಕಳಿಸ್ಕೊಡ್ತಾರೆ. ಆ ನಂತರ ಕಮಿಷನರ್ ಕಮಲ್ ಪಂತ್ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ಮತ್ತೆ ಬೆಂಗಳೂರಿನ 8 ವಲಯಗಳ ಎಲ್ಲ ವಿಭಾಗದ ಡಿಸಿಪಿಗಳಲ್ಲೂ ಕೂಡ ಈಗ ತುರ್ತು ಸಭೆಯನ್ನ ಮಾಡಿ ಎಲ್ಲಾ ವಿಭಾಗಗಳಲ್ಲೂ ಕೂಡ ನೈಟ್ ಕರ್ಫ್ಯೂ ಒಂದು ಏನು ಮಾರ್ಗಸೂಚಿಗಳೇನಿರುತ್ತೆ ಅದೆಲ್ಲ ಕೂಡ ಫಾಲೋ ಮಾಡಬೇಕು ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಅವ್ರಿಗೂ ಕೂಡ ಒಂದು ಸೂಚನೆಗಳನ್ನ ಕೊಡೋ ನಿಟ್ಟಿನಲ್ಲಿ ಈಗ ಎಲ್ಲ ಕೂಡ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಈಗ ಸದ್ಯ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ನಿರ್ದೇಶನ ಬಂದ ಬಳಿಕ ಆ ಮಾರ್ಗಸೂಚಿಗಳು ಏನೇನಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಅಂದ್ರೆ ನಾವು ಅವರು ಕೇಳಿದ ನಂತರ ಹಿಂದೆ ಏನು ಲಾಕ್ಡೌನ್ ಮತ್ತೆ ಈ ಒಂದು ಕರ್ಫ್ಯೂ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ನಿಬಂಧನೆಗಳಿತ್ತು ಆ ನಿಬಂಧನೆಗಳೇ ಕಂಟಿನ್ಯೂ ಆಗುತ್ತಾನೆ ನಿಟ್ಟಿನಲ್ಲಿ ಅವರನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಕೆಲವಷ್ಟು ವ್ಯತ್ಯಾಸಗಳು ಇರಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಮಾತಾಡಿದ್ದಾರೆ. ಹಿಂದೆ ಕರ್ಫ್ಯೂಗೂ ಮತ್ತೆ ಇವತ್ತು 9 ದಿನಗಳ ಕರ್ಫ್ಯೂ ಯಾವ ರೀತಿ ಇರುತ್ತೆ ಅದರಲ್ಲಿ ಕೂಡ ಒಂದು ಸಾಕಷ್ಟು ವ್ಯತ್ಯಾಸಗಳು ಇರುವಂತಹ ಸಾಧ್ಯತೆಗಳಿರುತ್ತೆ. ಪೊಲೀಸ್ ಇಲಾಖೆ ಕಮಿಷನರ್ ಏನಿದ್ದಾರೆ ಅವ್ರಿಗೆ ಸದ್ಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಂತರ ಅವ್ರು ಯಾವ ರೀತಿ ಈ ಕರ್ಫ್ಯೂನ ಯಾವ ರೀತಿ ಒಂದು ಅಂದ್ರೆ ಸಿದ್ಧತೆಗಳನ್ನ ಯಾವ ರೀತಿ ಮಾಡ್ಕೊಳ್ತಾನೆ ಕೂಡ ನೋಡ್ಬೇಕಾಗುತ್ತೆ. ಚೈತ್ರ. ಓಕೆ ಗಂಗಾಧರ್, ಇವತ್ತು ಸರ್ಕಾರ ಏಕಾಏಕಿ ಇವತ್ತು ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ. ಬಟ್ ಸಾಕಷ್ಟು ಜನರು ಕೂಡ ಒಂದೊಂದು ಟೆನ್ಷನ್ಗೆ ಒಳಗಾಗ್ಬಿಟ್ಟಿರ್ತಾರೆ. ಸೊ ಏನಿರುತ್ತೆ ಏನಿರಲ್ಲ ಅಂತ. ಸೊ ಇವತ್ತು ಎಷ್ಟೊತ್ತೊಳಗೆ ಎಲ್ಲಾ ಮಾರ್ಗಸೂಚಿಗಳು ಬರುತ್ತೆ? ಹಾಗಿದ್ರೆ ಇನ್ನೊಂದು ಕ್ಲಾರಿಫಿಕೇಶನ್ ಏನು ಅಂತ ಹೇಳಿದ್ರೆ, ಸೊ ನಗರ ಪ್ರದೇಶದಲ್ಲಿ ಮಾತ್ರ ಜಾರಿ ಇರೋದಿಲ್ವಾ ಅಥವಾ ಅಂತಾರಾಜ್ಯ ಸಂಚಾರ ಏನಾದ್ರೂ ಇರುತ್ತಾ? ಹೇಗೆ? ಈಗ ಮಾರ್ಗಸೂಚಿ ಈ ನೈಟ್ ಕರ್ಫ್ಯೂ ಜಾರಿ ಮಾಡಿರೋ ಉದ್ದೇಶ ಏನಂದ್ರೆ ಹೊರ ರಾಜ್ಯಕ್ಕೂ ಕೂಡ ಯಾವುದೇ ರೀತಿ ಸಂಚಾರ ಇರುವುದಿಲ್ಲ ಅನ್ನೋ ಕೂಡ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ. ಯಾಕಂದ್ರೆ ಇವತ್ತು ಈಗಾಗಲೇ ಬುಕ್ಕಿಂಗ್ ಮಾಡಿರುವಂತಹ ವಾಹನಗಳು ಇವತ್ತಿಂದನೇ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು ಇವತ್ತಿಂದನೇ ಸಂಚಾರ ಅಂದ್ರೆ ಇವತ್ತಿನ ಕರ್ಫ್ಯೂ ನೈಟ್ ಕರ್ಫ್ಯೂ ಇರುತ್ತೆ ಅನ್ನೋದ್ರ ಬಗ್ಗೆ ಅವರು ಹೇಳಿರುವಂತದ್ದು. ಆದ್ರೆ ಈ ಪ್ರಮುಖವಾಗಿ ವಿಚಾರವೇನಂದ್ರೆ ಯಾಕಂದ್ರೆ BMTC ಮತ್ತೆ KSRTC ಬಸ್ಗಳನ್ನ ಇವತ್ತು ರಾತ್ರಿ 10 ಗಂಟೆ ಒಳಗಡೆ ಬಂದ್ ಮಾಡ್ತಾರಂತ. ಯಾಕಂದ್ರೆ ಕೆಲವರು ಈಗ ಏಕಾಏಕಿ ನಿರ್ಧಾರ ತೆಗೆದುಕೊಂಡಿರೋದ್ರಿಂದ ಪ್ರಯಾಣಿಕರು ಬೇರೆ ಬೇರೆ ಹೊರ ರಾಜ್ಯಗಳಿಗೆ ಹೋಗಿರ್ತಾರೆ ಮತ್ತೆ ಹೊರ ಜಿಲ್ಲೆಗಳಿಗೆ ಹೋಗಿರ್ತಾರೆ. ಎಲ್ಲರೂ ಕೂಡ ಬೆಂಗಳೂರಿಗೆ ಬರಬೇಕಾಗುತ್ತೆ. ಲೇಟ್ ನೈಟ್ ಆದ ಸಂದರ್ಭದಲ್ಲಿ ಕೂಡ ಇವತ್ತು ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ನಾಳೆ ಪ್ರೊಸೀಜರ್ ಏನಂದ್ರೆ ನಾಳೆಯಿಂದ ಪ್ರೊಸೀಜರ್ ಏನಿದೆ ಸಿದ್ಧತೆ ನೆಟ್ವರ್ಕ್ ಪ್ರೊಸೀಜರ್ ನಾಳೆಯಿಂದ ಪ್ರಾರಂಭವಾಗುವಂತಹ ಎಲ್ಲ ಸಿದ್ಧತೆಗಳು ಇರುವಂತದ್ದು. ಬಟ್ ಇವತ್ತು ಅಂದ್ರೆ ಇವತ್ತು ಏಕಾಏಕಿ ಈ ತರದ ನಿರ್ಧಾರ ತೆಗೆದುಕೊಂಡಿರೋದ್ರಿಂದ ಯಾವುದೇ ರೀತಿ ಸಂಚಾರ ಇರೋದಂತದ್ದು ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಈ ನಿಟ್ಟಿನಲ್ಲಿ ಕೆಲವಷ್ಟು ಬದಲಾವಣೆಗಳು ಇವತ್ತು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ನಂತರ ನಾಳೆ ನೈಟ್ ಕರ್ಫ್ಯೂ ಏನಿರುತ್ತೆ ನೈಟ್ ಕರ್ಫ್ಯೂ ನಾಳೆ ಅದನ್ನ ಕಠಿಣ ಕ್ರಮ ನಿಟ್ಟಿನಲ್ಲಿ ಅದನ್ನ ಗಂಭೀರವಾಗಿ ತೆಗೆದುಕೊಂಡು ನಾಳೆಯಿಂದ ಅದನ್ನ 8 ದಿನಗಳ ಕಾಲ ಜಾರಿ ಮಾಡಿರುವಂತದ್ದು. ಸದ್ಯ ಈಗ ಹೊರ ರಾಜ್ಯಗಳಿಗೆ ಯಾವುದೇ ರೀತಿ ವೆಹಿಕಲ್ಸ್ ನೈಟ್ ಕರ್ಫ್ಯೂ ಇರೋದ್ರಿಂದ ಹೊರ ರಾಜ್ಯಗಳಿಂದಲೂ ಬೆಂಗಳೂರಿಗೆ ಆಗಿರ್ಬೋದು ಹೊರ ರಾಜ್ಯದಿಂದ ರಾಜ್ಯಕ್ಕೆ ಯಾವುದೇ ರೀತಿ ವಾಹನಗಳು ಬರೋ ನಿಟ್ಟಿನಲ್ಲಿ ಅವೆಲ್ಲ ಕೂಡ ಎಚ್ಚರಿಕೆಯನ್ನು ವಹಿಸ್ತಾರೆ. ಮತ್ತೆ ಬೆಂಗಳೂರಿನ ಹೊರ ವಲಯ ಆಗಿರ್ಬೋದು ಎಲ್ಲ ಒಂದು ಟೋಲ್ಗಳ ಬಳಿ ಕೂಡ ಒಂದು ನಾಕಾಬಂದಿಗಳನ್ನ ಹಾಕ್ತಾರೆ. ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿರುವಂತದ್ದು. ಮತ್ತೆ ಬೇರೆ ಬೇರೆ ಭಾಗಗಳಿಂದ ಯಾರು ಬೆಂಗಳೂರಿಗೆ ಬರ್ತಾರೋ ಅವ್ರ ಮೇಲೆ ಕೂಡ ಅಬ್ಸರ್ವೇಷನ್ ನಿಟ್ಟಿನಲ್ಲಿ ಏರ್ಪೋರ್ಟ್ ಆಗಿರ್ಬೋದು ಮತ್ತೆ ಏನು ವಿಮಾನ ನಿಲ್ದಾಣದಿಂದ ಬರುವಂತರಾಗಿರ್ಬೋದು ಅಲ್ಲೂ ಕೂಡ ಒಂದು ಪ್ರಮುಖವಾಗಿ ಆ ಒಂದು ಪೊಲೀಸರನ್ನ ದೇವನಹಳ್ಳಿ ವಿಭಾಗದ ಪೊಲೀಸರನ್ನು ಕೂಡ ಸಾಕಷ್ಟು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇವತ್ತಿನಿಂದ ಬಹಳ ಗಂಭೀರವಾಗಿ ತೆಗೆದುಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕೆ ತಯಾರಿಗಳನ್ನ ನಡೆಸ್ತಾ ಇದ್ದಾರೆ. ಸದ್ಯ ಈಗ ಸರ್ಕಾರ ಯಾವ ರೀತಿ ಮಾರ್ಗಸೂಚಿಗಳನ್ನ ಹೊರಡಿಸುತ್ತೆ ಆ ಮುಖ್ಯ ಕಾರ್ಯದರ್ಶಿಗಳಿಂದ ಏನು ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಕಾಯ್ತಾ ಇರುವಂತದ್ದು. ಬಂದ ನಂತರ ಸಭೆಯನ್ನ ಮಾಡಿ ಆ ನಿರ್ದೇಶನದಂತೆ ಅವರು ಕೂಡ ಕ್ರಮ ಕೈಗೊಳ್ಳಕ್ಕೆ ಮುಂದಾಗುವಂತದ್ದು. ಚೈತ್ರ. ವೆಲ್ಕಮ್ ಬ್ಯಾಕ್. ಸರ್ಕಾರ ಇವತ್ತು ರಾತ್ರಿಯಿಂದಲೇ ಅಧಿಕೃತವಾಗಿ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ. ಸೊ ಎಲ್ಲಾ ಪ್ರಯಾಣಿಕರು ಕೂಡ ಇವತ್ತು ರಾತ್ರಿ 10 ಗಂಟೆ ಒಳಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಇರಬೇಕು. ಎಲ್ಲೆಲ್ಲಿ ಹೋಗ್ಬೇಕೋ ಅಲ್ಲಲ್ಲಿಗೆ ಇವತ್ತು ಬಸ್ 10 ಗಂಟೆಗೆ ಹೊರಡುತ್ತೆ. ಸೊ ಹಾಗೆ ಇವತ್ತು ಕಮಿಷನರ್ ಕಮಲ್ ಪಂತ್ ಅವರು ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ CM ಅವ್ರ ಜೊತೆ. ಹಾಗೆ ಈಗ ಹೊಸ ವರ್ಷ ಕೂಡ ಬರ್ತಾ ಇದೆ, ಹಾಗೆ ಕ್ರಿಸ್ಮಸ್ ಕೂಡ ಬರ್ತಾ ಇದೆ. ಸರ್ಕಾರ ಎಲ್ಲದಕ್ಕೂ ಕೂಡ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಿದೆ. ಹಾಗಿದ್ರೆ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬ್ರಿಗೇಡ್ ರೋಡ್ ಇಂದ. ಆಶಿಕ್, ಈಗ ಸರ್ಕಾರ ಏಕಾಏಕಿ ಇವತ್ತು ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ. ಸೊ ಇನ್ನೇನು 2 ದಿನಕ್ಕೆ ಕ್ರಿಸ್ಮಸ್ ಬರುತ್ತೆ, ಇನ್ನೊಂದು 5 ದಿನಕ್ಕೆ ನ್ಯೂ ಇಯರ್ ಬರುತ್ತೆ. ಸೊ ಎಲ್ಲಾ ಒಂದು ಸೆಲೆಬ್ರೇಷನ್ಗೂ ಕೂಡ ಸರ್ಕಾರ ಬ್ರೇಕ್ ಹಾಕಿದೆ. ಸೊ ಅಲ್ಲಿನ ಜನರ ರಿಯಾಕ್ಷನ್ ಯಾವ ರೀತಿ ಇದೆ, ಏನ್ ಹೇಳ್ತಾರೆ ಅಲ್ಲಿ?
ಚೈತ್ರ, ಏನು ಸರ್ಕಾರ ಸಡನ್ ಆಗಿ ಹೇರಿರುವಂತಹ ಇವತ್ತು ರಾತ್ರಿಯಿಂದ ಕರ್ಫ್ಯೂ ವಿಚಾರ ಏನಿದೆ, ಇದು ಸಾಕಷ್ಟು ಜನರಿಗೆ ಒಂದು ಗೊಂದಲ ಉಂಟು ಮಾಡಿರುವಂತಹ. ಸದ್ಯಕ್ಕೆ ನಾನು ಬ್ರಿಗೇಡ್ ರೋಡ್ ನಲ್ಲಿ ಇದ್ದೀನಿ. ಇಲ್ಲಿ ಕೆಲವು ಸಾರ್ವಜನಿಕರನ್ನ ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಇಲ್ಲಿ ನಮ್ಮ ಜೊತೆಗೆ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಕೆಲವು ಸಾರ್ವಜನಿಕರು, ಅವ್ರನ್ನ ಕೇಳೋಣ. ಸರ್, ಇವತ್ತು ರಾತ್ರಿಯಿಂದ ಮತ್ತೆ ಕೊರೋನಾ ಏನು ಅದನ್ನ ರೂಪವನ್ನ ಬದಲಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಬ್ರಿಟನ್ ಇಲ್ಲಿ ಪ್ಯಾಸೆಂಜರ್ಸ್ ಬಂದರೆ ಅಲ್ಲೂ ಕೂಡ ಕೊರೋನಾ ಮತ್ತೆ ಎರಡನೇ SARS-2 COVID-2 ಅನ್ನುವಂಥ ಅಂದ್ರೆ ತಳಿ ಈಗ ಇಲ್ಲೆಲ್ಲ ಕೂಡ ಹರಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇವತ್ತು ರಾತ್ರಿಯಿಂದ ಜನವರಿ 2ನೇ ತಾರೀಕುವರೆಗೂ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 2 ಗಂಟೆವರೆಗೂ ಕರ್ಫ್ಯೂನ್ನು ಹೇರಿರುವಂಥದ್ದು. ಇದ್ರ ಬಗ್ಗೆ ನೀವೇನು ಹೇಳ್ತೀವಿ? ನಮ್ಮ ಪ್ರಕಾರ ಒಳ್ಳೆ ಡಿಸಿಷನ್ ಸರ್ ಇದು. ಯಾಕಂದರೆ ಇದು MG ಬ್ರಿಗೇಡ್ ರೋಡಲ್ಲಿ ಪಾರ್ಟಿ ಮಾಡಿದ್ರೆ ಎಲ್ಲ ಒಟ್ಟಿಗೆ ಸೇರ್ತಾರೆ, ಸೋಷಿಯಲ್ ಡಿಸ್ಟೆನ್ಸ್ ಏನಿರಲ್ಲ. ಸೊ ಇದು ಒಳ್ಳೇದೇ ಅನ್ಸುತ್ತೆ ನಮ್ಮ ಪ್ರಕಾರ. ಸರ್, ಇನ್ನೊಂದು ಎರಡು ದಿನಕ್ಕೆ ಕ್ರಿಸ್ಮಸ್ ಬಂದ್ಬಿಡುತ್ತೆ. ಕ್ರಿಸ್ಮಸ್ ಸೆಲೆಬ್ರೇಷನ್ ಇಲ್ಲ, ನ್ಯೂ ಇಯರ್ ಸೆಲೆಬ್ರೇಷನ್ ಇಲ್ಲ, ಏನೂ ಇಲ್ಲ. ಈ ಸಲ ರಾತ್ರಿ 10 ಗಂಟೆಯಿಂದ ಕರ್ಫ್ಯೂ ಇರುತ್ತೆ. ಸರ್, ಪ್ರಾಣ ಉಳಿದ್ರೆ ತಾನೇ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗಲಿ ಮಾಡ್ಕೊಡೋದು. ಅದೇ ಇಲ್ಲ ಅಂದರೆ ಅವೆಲ್ಲ ಏನಕ್ಕೆ ಸರ್? ಒಳ್ಳೆ ಡಿಸಿಷನ್ ತಗೊಂಡಿದೆ ಗವರ್ನಮೆಂಟು. ಅದ್ರ ಬಗ್ಗೆ ನಾವು ಹ್ಯಾಂಡ್ಸ್ ಅಪ್ ಮಾಡ್ತಾ ಇದೀವಿ. ಓಕೆ, ಅದ್ರ ಬಗ್ಗೆ ಏನು ಕಾಂಪ್ರಮೈಸ್ ಆಗಬಾರ್ದು. ನೈಟ್ ಕರ್ಫ್ಯೂ ಒಳ್ಳೇದು. ಈಗ 2ನೇ ಅಲೆ ಮತ್ತೆ ಸ್ಫೋಟಗೊಳ್ಳುತ್ತೆ ಅನ್ನೋ ಒಂದಿದೆ. ಯಾಕಂದ್ರೆ ಇವಾಗ ಈಗಾಗಲೇ ಬ್ರಿಟನ್ ಇಂದ ಬಂದಿರುವಂತ ಒಂದು ಇಬ್ಬರಲ್ಲಿ ಬೊಮ್ಮನಹಳ್ಳಿ ನಿವಾಸಿಗಳದ್ದು ಇಬ್ಬರು ಮಗು ಮತ್ತೆ ತಾಯಿಯಲ್ಲಿ ಮತ್ತೆ ಕೊರೋನಾ ಕಾಣಿಸ್ಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಮಾಡ್ತಿರುವಂತದ್ದು ಇದು. ಅಲ್ಲ, ಅವ್ರು ಹಂಗಾದ್ರೇನು ಸ್ಪ್ರೆಡ್ ಆಗೋದಕ್ಕೂ ತುಂಬ ಚಾನ್ಸಸ್ ಇದ್ದಾವೆ. ಅವ್ರು ಬಂದಿರೋದಕ್ಕೂ ಅವರೆಲ್ಲ ಎಲ್ಲೆಲ್ಲಿ ಮುಟ್ಟಿರ್ತಾರೆ ಯಾರಿಗೂ ಗೊತ್ತಿಲ್ಲ, ಎಲ್ಲೆಲ್ಲಿ ಹೋಗಿರ್ತಾರೆ ಯಾರಿಗೂ ಗೊತ್ತಿಲ್ಲ. ಅವೆಲ್ಲ ಎಂಕ್ವೈರಿ ಮಾಡಿ ಎಲ್ಲದೂ ಪ್ರಕಾರ ನೀಟಾಗಿ ನಾವು ಕೇರ್ ತಗೊಂಡ್ರೆ ಒಳ್ಳೇದಾಗುತ್ತೆ ನಮಗೂ. ಇಲ್ಲ ಅಂದರೆ ಮತ್ತೆ ಸ್ಟಾರ್ಟಿಂಗ್ ಹೆಂಗಾಯ್ತು ಹಂಗೆ ಸೇಮ್ ಮಾರ್ಚ್ ಆಗಿ ಹಂಗೆ ಆಗಿಬಿಡುತ್ತೆ. ಇವಾಗ ಗವರ್ನಮೆಂಟ್ ಡಿಸಿಷನ್ ತಗೊಂಡು ಒಳ್ಳೇದೇ. ಚೈತ್ರ, ಇದೇನು ಸಾರ್ವಜನಿಕರ ಮಾತು ಏನು ಈಗ ನಿರ್ಧಾರ ಕೈಗೊಂಡಿದ್ದಾರೆ, ಇದು ಉತ್ತಮವಾದಂತ ನಿರ್ಧಾರ. ಒಂದು ಅಂದ್ರೆ ಕಳೆದ ಅವಧಿಯಲ್ಲಿ ಯಾವ ರೀತಿಯಾಗಿ ಕೊರೋನಾ ಸ್ಪ್ರೆಡ್ ಆಯಿತು ಅನ್ನುವಂಥದ್ದೆಲ್ಲ ನಾವು ನೋಡಿದ್ದೀವಿ. ಹೀಗಾಗಿ ಇದನ್ನ ಈ ಆರಂಭ ಮಟ್ಟದಲ್ಲೇ ಏನು 2ನೇ ಅಲೆ ಭೀತಿ ಇದೆ ಅದನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಒಂದು ಕರ್ಫ್ಯೂಯನ್ನು ಹೇರಿರುವಂಥದ್ದು ಬಹಳ ಉತ್ತಮವಾದಂಥ ನಿರ್ಧಾರ ಅನ್ನುವಂಥದ್ದು ಏನು ಸಾರ್ವಜನಿಕರು ಅಂದ್ರೆ ಜನರಲ್ಲಿರುವಂತಹ ಒಂದು ಅಭಿಪ್ರಾಯ. ಏನು ಸದ್ಯಕ್ಕೆ ಕೆಲವು ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಇರುವಂಥದ್ದು ಬ್ರಿಗೇಡ್ ರೋಡ್ನ ಚರ್ಚ್ ಸ್ಟ್ರೀಟ್ ಒಂದು ರಸ್ತೆ. ಇಲ್ಲಿ ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿರ್ಬೋದು, ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗಿರ್ಬೋದು, ಎಲ್ಲವೂ ಕೂಡ ಈ ಒಂದು ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಧಾಮ್ ಧೂಮ್ ಆಗಿ ಮಾಡ್ತಾರೆ ಜನರು. ಧಾಮ್ ಧೂಮ್ ಸಿಕ್ಕಾಪಟ್ಟೆ ಒಂದು ತುಂಬಾ ಪಾರ್ಟಿ ಮಾಡೋದಾಗಿರ್ಬೋದು, ಈ ರಸ್ತೆ ಮಧ್ಯೆ ರಸ್ತೆಗಳನ್ನ ಕ್ಲೋಸ್ ಮಾಡಿಕೊಂಡು ಇಲ್ಲಿ DJ ಮಾಡೋದಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿ ಆಲ್ಕೋಹಾಲ್ ಪಾರ್ಟಿ, ಎಲ್ಲದಕ್ಕೂ ಕೂಡ ಈ ಒಂದು ರಸ್ತೆ ನ್ಯೂ ಇಯರ್ ಟೈಮಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಸನ್ನದ್ಧವಾಗಿರುತ್ತೆ. ಆದ್ರೆ ಈ ಬಾರಿಯ ಕ್ರಿಸ್ಮಸ್ ಏನಿದೆ, ನ್ಯೂ ಇಯರ್ ಏನಿದೆ, ಯಾವುದೂ ಕೂಡ ಇಲ್ಲಿ ಇರೋದಿಲ್ಲ. ಎಲ್ಲವೂ ಕೂಡ ಶಬ್ದ ಆಗಲಿರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಆಶಿಕ್, ತಮ್ಮೆಲ್ಲ ಮಾಹಿತಿ. ವೆಲ್ಕಮ್ ಬ್ಯಾಕ್. ಸರ್ಕಾರ ಇವತ್ತು ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ. ಬನ್ನಿ, ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿಗಳು. ಹುಬ್ಬಳ್ಳಿಯಿಂದ ಪರಶುರಾಮ್, ಕಲಬುರಗಿಯಿಂದ ಶಿವರಾಮ್, ಹಾಗೆ ಮಂಗಳೂರಿನಿಂದ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಈಗ ಮಂಗಳೂರಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಜನರ ರಿಯಾಕ್ಷನ್ ಹೇಗಿದೆ? ಚೈತ್ರ, ಈಗಾಗಲೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯಾದಂತಹ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಒಂದು ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿದ್ದಾರೆ. ಯಾವ ರೀತಿಯಾಗಿ ನೈಟ್ ಕರ್ಫ್ಯೂ ಇರಬೇಕು, ಕಾರ್ಯಕ್ರಮಗಳಿಗೆ ಅವಕಾಶವನ್ನು ಕೊಡಬೇಕಾ, ಧಾರ್ಮಿಕ ಆಗಿರ್ಬೋದು, ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕರಾವಳಿಯಾದಂತಹ ನಡೀತಾ ಇರುತ್ತೆ, ಅದಕ್ಕೆ ಯಾವ ರೀತಿಯಾಗಿ ಅಪ್ಪಣೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನು ಪಲೆ ಹಾಕ್ತಾ ಇದ್ದಾರೆ ಮತ್ತು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ರಾತ್ರಿ 10 ಗಂಟೆಯಿಂದ ಬಹಳ ಸ್ಟ್ರಿಕ್ಟ್ ಆಗಿ ಇಡೀ ಕರಾವಳಿಯಲ್ಲಿ ನೈಟ್ ಕರ್ಫ್ಯೂ ಆಗತ್ತೆ. ಹಾಗಾಗಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಸಕಲ ಸಜ್ಜಾಗಿರುವಂತದ್ದು. 9:30 ಹೊತ್ತಿಗೆ ಬಾರ್ ಮತ್ತೆ ಪಬ್ಗಳನ್ನ ಮುಚ್ಚೋಕೆ ಈಗಾಗಲೇ ಜಿಲ್ಲಾಡಳಿತ ಆದೇಶವನ್ನು ಕೊಟ್ಟಿದೆ. ಸುಮಾರು 10 ಗಂಟೆ ತನಕ ದೇಸಿ ಅಂಗಡಿಗಳು ಸೇರಿದಂತೆ ಅಗತ್ಯ ವಸ್ತುಗಳು ತೆರೆದಿರಬಹುದು. 10 ಗಂಟೆ ನಂತರ ಸ್ಟ್ರಿಕ್ಟ್ ಆಗಿ ಬೆಳಗ್ಗೆ 6 ಗಂಟೆ ತನಕ ಎಲ್ಲವೂ ಕೂಡ ಕ್ಲೋಸ್ ಇರಬೇಕೆಂಬ ಆದೇಶವನ್ನು ಸ್ವತಃ ಜಿಲ್ಲಾಧಿಕಾರಿಗಳು ಈಗ ಮಾಡಿರುವಂತದ್ದು. ಹಾಗಾಗಿ 9 ದಿನಗಳ ನೈಟ್ ಕರ್ಫ್ಯೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಳ್ಳೆ ರೀತಿಯಾಗಿ ಆಗಲಿದೆ. ಹಾಗಾಗಿ ಇಡೀ ಪೊಲೀಸ್ ಇಲಾಖೆ ಈಗ ಸಕಲ ಸನ್ನದ್ಧರಾಗಿರುವಂತದ್ದು. ಜಿಲ್ಲಾಡಳಿತ ಕೂಡ ರೂಪುರೇಷೆಯನ್ನ ಮಾಡಿರುವಂತದ್ದು. ಚೈತ್ರ, ಓಕೆ ಕಿಶನ್, ಮತ್ತೆ ಸಂಪರ್ಕ ಮಾಡ್ತೀನಿ. ಪರಶುರಾಮ್, ಈಗ ಹುಬ್ಬಳ್ಳಿಯ ಸ್ಥಿತಿ ಯಾವ ರೀತಿ ಇದೆ? ಜಿಲ್ಲಾಡಳಿತ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದೆ? ಚೈತ್ರ, ಈಗಾಗಲೇ ಮುಖ್ಯಮಂತ್ರಿಗಳು ನೈಟ್ ಕರ್ಫ್ಯೂ ಜಾರಿಗೆ ಆದೇಶ ಮಾಡ್ತಾ ಇದ್ದಂತೆಯೇ ಜಿಲ್ಲಾಡಳಿತ ಕಂಪ್ಲೀಟ್ ಅಲರ್ಟ್ ಆಗಿದೆ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರ ಸೇರಿದಂತೆ ಧಾರವಾಡ ಜಿಲ್ಲೆಯಾದ್ಯಂತ ನೈಟ್ ಕರ್ಫ್ಯೂವನ್ನು ಯಾವ ರೀತಿ ಪರಿಣಾಮಕಾರಿಯಾಗಿ ಜಾರಿಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಅದರ ನಡುವೆ ಮುಖ್ಯ ಕಾರ್ಯದರ್ಶಿಗಳು ಜಿಲ್ಲಾಡಳಿತಗಳೊಂದಿಗೆ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ನಡೆಸಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಅದಾದ ನಂತರ ಕಂಪ್ಲೀಟ್ ಸ್ವರೂಪ ಗೊತ್ತಾಗಲಿದೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕೆಲ ಸ್ಥಳೀಯ ನಾಗರಿಕರು, ಆಟೋ ಚಾಲಕರ ಸಂಘದ ಅಧ್ಯಕ್ಷರಿದ್ದಾರೆ. ಅವ್ರನ್ನು ಸ್ವಲ್ಪ ಮಾತಾಡಿಸ್ಬಿಡ್ತೀನಿ. ಸರ್, ಆಟೋ ಚಾಲಕರ ಸಂಘದವ್ರು ಏನು ಹೇಳ್ತೀರಿ? ಒಂದು ನೈಟ್ ಕರ್ಫ್ಯೂಗೆ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದೀರಿ ಅಂತ? ಇವತ್ತೇನು ಕರ್ನಾಟಕ ಸರ್ಕಾರ ಕರ್ನಾಟಕ ಜನತೆಗೆ
2019ರಲ್ಲಿ ಏನು ಕೊರೋನಾ ಅಂತ ಬಂತು, ಆ ಕೊರೋನಾ ನಿಯಂತ್ರಣಕ್ಕೆ ಅನೇಕ ಬಾರಿ ಕರ್ಫ್ಯೂ ಕೂಡ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಇವತ್ತು ಬಹಳಷ್ಟು ತೊಂದರೆಗಳಾಗಿದ್ದಾವೆ. ಇವತ್ತು ಲಕ್ಷಾಂತರ ಆಟೋ ರಿಕ್ಷಾ ಚಾಲಕರು ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು 2 ಲಕ್ಷದ ಚಿಲ್ಲರೆ ಆಟೋ ರಿಕ್ಷಾ ಚಾಲಕರಾಗಿದ್ದೀವಿ. ಇವತ್ತು ನೀವು ಸರ್ಕಾರ 5,000 ರೂಪಾಯಿ ಘೋಷಣೆ ಮಾಡಿ ಸರಿಯಾಗಿ ಇನ್ನೂ ಕೊಟ್ಟಿಲ್ಲ. ಮತ್ತೆ ಇವತ್ತು ನೈಟ್ ಕರ್ಫ್ಯೂ ಅಂತ ಜಾರಿ ಮಾಡಿದ್ರಿ. ಸಾರ್ವಜನಿಕ ಬುದ್ಧಿಜೀವಿಗಳ ಡಾಕ್ಟರ್ಗಳ ಸಂಬಂಧಪಟ್ಟವ್ರನ್ನ ಅದಕ್ಕೆ ಕರೆದು ಸಭೆ ಮಾಡಿ ತಾವು ಒಂದು ತೀರ್ಮಾನ ತಗೊಂಡ್ರೆ ಒಳ್ಳೆಯದು. ಅಭಿನಯ ಪಾತ್ರ ತರ ನೀವು ನಾಡ್ದು ಬಂದು ಕರ್ಫ್ಯೂ ಅಂತ ದಯವಿಟ್ಟು ಅನ್ಬಾರ್ದು. ಸಾರ್ವಜನಿಕರನ್ನ ಆಟೋ ರಿಕ್ಷಾ ಚಾಲಕರನ್ನ ಎಲ್ಲರೂ ಕರೆದು ಸಭೆ ಮಾಡಿ ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಎಲ್ಲ ಆಡಳಿತ ಗಮನ ಹರಿಸಿ ತಾವು ಮಾಡ್ಬೇಕಂತ ಮನವಿ ಮಾಡ್ಕೊಂಡು ನೀವೇನು ಹೇಳ್ತೀರಿ ಸರ್? ನೋಡಿ, ಈಗ ಈ ಕೊರೋನಾ ವೈರಸ್ಸಿನ ಬಗ್ಗೆ ಸರ್ಕಾರ ಗಂಭೀರತೆ ಕಳ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. 2019ರಲ್ಲಿ ಕೂಡ ಇದೇ ಒಂದು ವಿಚಾರ ಇಟ್ಕೊಂಡ್ಬಂದು ಕೋವಿಡ್-19 ವಿಚಾರ ಇಟ್ಕೊಂಡ್ಬಂದ್ರು. ಈಗ ಲಾಸ್ಟ್ ದೀಪಾವಳಿ ಇದ್ದಾಗ, ಗಣಪತಿ ಇದ್ದಾಗ, ಮತ್ತೆ ಒಂದು ರಂಜಾನ್ ಇದ್ದಾಗ, ಈಗ ಕ್ರಿಸ್ಮಸ್ ಬಂದಿದೆ. ವ್ಯಾಪಾರಸ್ಥರಿಗೆ ಆಗಲೇ ವ್ಯಾಪಾರ ಇಲ್ಲ ಅಂತೇಳಿ ಸಾಕಷ್ಟು ತಲ್ಲಣಗೊಂಡರ. ಇದಕ್ಕೆ ಪೂರಕವಾಗಿ ಸಿದ್ಧತೆಗಳನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ಕೋಬೇಕಾಯಿತು. ಎಲ್ಲೇ ತಮ್ಮ ವೈಫಲ್ಯವನ್ನ ಸರಿಪಡಿಸ್ಬೇಕು ಆಗದೇ ಇರುವಂತ ಸರ್ಕಾರ. ಓಕೆ, ಕಲಬುರಗಿಯಲ್ಲಿ ಸಿಚುಯೇಷನ್ ಯಾವ ರೀತಿ ಇದೆ ಶಿವರಾಮ್? ಈಗ ಏಕಾಏಕಿ ಸರ್ಕಾರ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ, ಸೊ ಜನರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಚೈತ್ರ, ಏನು ಸರ್ಕಾರದ ದಿಢೀರ್ ನಿರ್ಧಾರಕ್ಕೆ ಜನರಲ್ಲೂ ಸಹ ಗೊಂದಲ ಉಂಟಾಗಿದೆ. ಕೆಲವೊಬ್ರು ಅದರ ಪರವಾಗಿ ವ್ಯಕ್ತಪಡಿಸಿದ್ರೆ, ಕೆಲವೊಬ್ರು ಏನಂದ್ರೆ ಇದು ದಿಢೀರ್ ನಿರ್ಧಾರ ಸರಿಯಲ್ಲ ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಕೆಲವೊಬ್ರು ಏನು ರೈತ ಮುಖಂಡರಿದ್ದಾರೆ, ಬೇರೆ ಬೇರೆ ಸಂಘಟನೆದವ್ರು ಮಾತಾಡ್ತಾನೆ. ಏನು ಸರ್ಕಾರ ನಿರ್ಧಾರದ ಬಗ್ಗೆ ಏನು ಹೇಳ್ತಾರೆ? ನಮಗೇನಿಲ್ಲ, ದಿಢೀರತೆ ಏನದ ಕರ್ಫ್ಯೂ ಜಾರಿಗೆ ಮಾಡಿದ್ರೆ ಇದು ತಪ್ಪಿದೆ. ಪ್ರತಿಯೊಂದು ಸಾರಿ ಸರ್ಕಾರ ತಪ್ಪು ಮಾಡ್ತಾ ಇದೆ. ದಿಢೀರ್ ಅಂತ ನೀವು ಏನೋ ಕರ್ಫ್ಯೂ ಜಾರಿಗೆ ಮಾಡಿದ್ರಿ, ಅದು ಸರ್ವತ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಇವತ್ತಿನ ದಿವಸ ಸರ್ಕಾರಕ್ಕೆ ಒಂದು ಹೇಳಬಾಗಲ್ಲ, ಇದೊಂದು ತಮಾಷೆ. ಅವರು ಕಾಮಿಡಿ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ. ಈ ಒಂದು ರಾತ್ರಿ ಹೇಳಿ ಇದು ಮಾಡಕ್ಕೆ, ಯಾಕಪ್ಪ ಅಂದ್ರೆ ರಾತ್ರಿ ವೇಳೆ ಯಾರಿಗೂ ಜರುರತ್ತೆ ಇಲ್ಲ ಇದು. ಯಾಕೆ ಎಲ್ಲರೂ ಚಳಿಗಾಲದ ಎಲ್ಲರೂ ಆರಾಮಲ್ಲಿ ಮನೇಲಿ ಇರ್ತಾರೆ, ಯಾರು ಹೊರಗಡೆ ಬರೋದಿಲ್ಲ. ಇಂಥ ಒಂದು ನಿರ್ಧಾರ ಬೇಕನ್ನೂ ಆಗಿಲ್ಲ. ಇದು ಏನು ಹೇಳ್ತಾರೆ? ಯಾವುದೇ ನಿರ್ಧಾರ ಕೈಗೊಳ್ಳಕ ಸ್ವಲ್ಪ ಜನತೆ ಅಭಿಪ್ರಾಯ ತಗೊಂಡು ಮಾಡಿದ್ರೆ ಸರಿಯಾಗಿರ್ತದೆ. ಆದ್ರೆ ಇವತ್ತು ಈಗ ಏನು ಕ್ರಿಸ್ಮಸ್ ಬರ್ತಾ ಇದೆ, ನ್ಯೂ ಇಯರ್ ಬರ್ತಾ ಇದೆ, ಜನಸಂದಣಿ ಹೆಚ್ಚಿರ್ತದೆ. ಆದ್ರೆ ಇದು ಮಾಡಿ ಸೂಕ್ತ ಇದೆ. ಆದ್ರೆ ಮುಂದೆ ಯಾವುದೇ ಮಾಡ್ಬೇಕಾದ್ರೂ ಕೂಡ ಜನರ ಅಭಿಪ್ರಾಯ ಪಡಿಬೇಕನ್ನೋದು ನನ್ನ ಒಂದು ಚೈತ್ರ, ಇಲ್ಲಿ ಜನರ ಅಭಿಪ್ರಾಯ ಇದಾಗಿದೆ. ಒಟ್ಟಾರೆ ಕೆಲವೊಬ್ಬರು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಚೈತ್ರ.